ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 495ನೇ ಶ್ಲೋಕ. ಮಯ್ಯಖಂಡ ಸುಖಾಂಬೋಧೌ ಬಹುಧಾ ವಿಶ್ವವೀಚಯಃ ಉತ್ಪದ್ಯಂತೆ ವಿಲೀಯಂತೆ ಮಾಯಾ ಮಾರುತ ವಿಭ್ರಮಾತ್. ಈ ಒಂದು ಶ್ಲೋಕದಲ್ಲಿಯೂ ಕೂಡ ಶಿಷ್ಯನೇ ಉಂಟಾಗಿರತಕ್ಕಂಥ ಪರಿಪೂರ್ಣ ಜ್ಞಾನದ ಒಂದು ಸ್ಥಿತಿ ಎನ್ನುವಂಥದ್ದನ್ನು ಇಲ್ಲಿ ತನ್ನ ಅನುಭವದ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಇಲ್ಲಿ ಶಿಷ್ಯ ಹೇಳ್ತಾ ಇದ್ದ, ನನ್ನ ಸ್ವರೂಪ ಇದು ಯಾವ ಪ್ರಕಾರವಾಗಿದೆ, ನಾನು ಹೇಗಿದ್ದೇನೆ, ಅಜ್ಞಾನ ಕಾಲದಲ್ಲಿ ಹೇಗಿದ್ದೆ, ಈಗ ಹೇಗಿದ್ದೇನೆ ಎನ್ನುವಂಥದ್ದನ್ನು ಅಲ್ಲಿ ಅವನು ಹೇಳ್ತಾ ಇದ್ದಾನೆ. ಯಾಕಂದರೆ ಅಜ್ಞಾನ ಕಾಲದಲ್ಲಿ ಪ್ರಪಂಚವೇ ಸತ್ಯ ಅಂತ ತಿಳ್ಕೊಂಡಿದ್ದ, ದೇಹಾದಿಗಳೇ ನಾನು ಅಂತ ಭಾವಿಸಿದ್ದ, ನಾನು ಹುಟ್ಟು ಸಾವುಗಳಿಂದ ಕೂಡಿದ್ದೀನಿ ಅಂತೇಳಿ ಭ್ರಾಂತನಾಗಿದ್ದ. ಹೀಗಾಗಿ ಅವನು ಜನ್ಮ ಮರಣಕ್ಕೆ ಒಳಗಾಗಿದ್ದ. ಈಗ ಆತ್ಮೈವೇದಂ ಸರ್ವಂ, ಇದೆಲ್ಲವೂ ನನ್ನ ಆತ್ಮವೇ. ಇದಂ ಸರ್ವಂ, ನಾವೇನು ದೃಶ್ಯರೂಪವಾಗಿ ಕಾಣತಕ್ಕಂಥ ಈ ಸಮಸ್ತ ಬ್ರಹ್ಮಾಂಡ ಅನ್ನುವಂಥದ್ದು, ಈ ಸಂಪೂರ್ಣ ಜಗತ್ತನ್ನುವಂಥದ್ದು, ಈ ಜಗತ್ತಿನಲ್ಲಿ ತೋರ್ತಕ್ಕಂಥ ನಾಮರೂಪಾತ್ಮಕವಾದ ಎಲ್ಲ ವಿಷಯಗಳೇನದಾವು ಅಂತಂದರೆ ಇವೆಲ್ಲವೂ ನನ್ನ ಸ್ವರೂಪವೇ ಅದಾವು ಅಂತ. ನನ್ನ ಬಿಟ್ಟು ಈ ಜಗತ್ತನ್ನುವಂಥದ್ದು ಇಲ್ಲವೇ ಇಲ್ಲ ಅಂಥೇಳಿ ಹೀಗೆ ಇಲ್ಲಿ ಒಂದು ವಿಶೇಷವಾದ ಅನುಭವವನ್ನು ಮಾಡಿಕೊಂಡಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಅಖಂಡ ಸುಖ ಅಂಬೋಧೌ. ಇಲ್ಲಿ ಅಖಂಡ ಸುಖ ಅಂದರೆ ಆನಂದ, ಅಖಂಡವಾಗಿರತಕ್ಕಂಥ ಆನಂದ ಅಂಬುಧವು. ಅಂಬುಧ ಅಂದರೆ ಸಮುದ್ರ. ಇಲ್ಲಿ ಅಖಂಡ ಆನಂದ ಸಮುದ್ರ ಸ್ವರೂಪನಾಗಿರುವಂಥ ಮೈ ಅಂದರೆ ನನ್ನಲ್ಲಿ, ನಾನು ಅಖಂಡ ಆನಂದ ಸಮುದ್ರವೇ ಆಗಿದ್ದೀನಿ ಅಂತ, ಆನಂದ ಸಮುದ್ರವೇ ಅದೀನಿ ಅಂತ ಹೇಳ್ತಾನೆ. ಅಖಂಡದೇನು ಒಂದೇ ಆಗಿರ್ತಕ್ಕಂಥದ್ದು. ಈಗ ಅಖಂಡ ಭಾರತ ಅಂತಾರೆ, ಅಂದರೆ ಸಂಪೂರ್ಣ ಭಾರತ ಅಂತ. ಅಖಂಡ ವಿಶ್ವ, ಇಡೀ ಸಂಪೂರ್ಣ ಜಗತ್ತು ಅಂತ. ಹಿಂಗೆ ಅಖಂಡ ಅನ್ನೋ ಅಂದರೆ ಅದು ಖಂಡ ಅಂದರೆ ಬೇರೆ ವಿಭಾಗ ಆಗ್ತದೆ. ಖಂಡ ಅಂತಂದರೆ ಅಖಂಡ ಅಂದರೆ ಏನು, ಒಂದೇ ಆಗಿರತಕ್ಕಂಥದ್ದು. ಅಂಥ ಅಖಂಡ ಆನಂದ ಸ್ವರೂಪ, ಆನಂದ ಸಮುದ್ರ ಸ್ವರೂಪವಾಗಿರ್ತಕ್ಕಂಥ ನನ್ನಲ್ಲಿ ವಿಶ್ವವೀಚಯ, ಈ ವಿಶ್ವಗಳನ್ನುವಂಥ ಯಾವ ತರಂಗಗಳು ಅಂತ. ಸಮುದ್ರದ ದಂಡೆಯಲ್ಲಿ ನಾವು ಹೋಗಿ ನಿಂತಾಗ ಆ ಸಮುದ್ರದಲ್ಲಿ ಅನೇಕ ವಿಧವಾಗಿರತಕ್ಕಂಥ ತೆರೆಗಳು ಬರ್ತಾ ಇರ್ತವೆ, ತರಂಗಗಳು ಬರ್ತಾ ಇರ್ತವೆ. ಅವುಗಳನ್ನು ನಾವು ನೋಡ್ತೀವಿ. ಆ ತರಂಗಗಳು ಎಷ್ಟದಾವು ಅಂತ ಲೆಕ್ಕ ಮಾಡೋಕ್ಕಾಗ್ತದೇನೋ. ಅವು ಅನಂತ ತರಂಗಗಳು, ಒಂದಲ್ಲ ಎರಡಲ್ಲ. ಆ ಸಮುದ್ರದಲ್ಲಿ ಅನೇಕ ತರಂಗಗಳು ಬರ್ತಾ ಇರ್ತವೆ. ಮಾಯಾ ಮಾರುತಃ ವಿಭ್ರಮಾತ್. ಅಲ್ಲಿ ಆ ತರಂಗಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ, ಅಲ್ಲಿ ಸುಂಟರ ಗಾಳಿ ಬೀಸಾಕತ್ತು ಅಂತಂದರೆ ಅದೇ ತರಂಗಗಳನ್ನು ಎಬ್ಬಿಸೋದಲ್ಲಿ. ತರಂಗಗಳ ಉತ್ಪತ್ತಿ ಸುಂಟರ ಗಾಳಿಯಿಂದಲೇ ಉಂಟಾಗ್ತದೆ ಅಂತ. ಆ ಗಾಳಿ ಇರಲಿಲ್ಲ ಅಂತಂದರೆ ಸಮುದ್ರ ಸ್ತಬ್ಧವಾಗಿರ್ತದೆ, ಅಲ್ಲಿ ಯಾವುದೇ ತರಂಗಗಳು ಏಳುವುದಿಲ್ಲ. ಆ ಸುಂಟರ ಗಾಳಿಯಿಂದ ಏನಾಗ್ತದೆ ಅಂತಂದರೆ ಅನೇಕ ತರಂಗಗಳು ಹೆಂಗೆ ಉತ್ಪತ್ತಿ ಆಗ್ತಾ ಇದ್ದಾವೆಯೋ, ಅಲ್ಲಿ ತೋರ್ತಾ ಇದ್ದಾವೆಯೋ, ಹಾಗೆ ಇಲ್ಲಿ ಈ ಮಾಯಾ ಅನ್ನುವಂಥದ್ದು, ಪರಬ್ರಹ್ಮಕ್ಕೆ ಮಾಯಾ ಅನ್ನುವಂಥದ್ದು ಯಾವಾಗ ಉತ್ಪತ್ತಿ ಆಗ್ತದೋ, ಅಂದರೆ ಮಾಯಾ ಅನ್ನೋದು ಯಾವಾಗ ಉಪಾಧಿ ಆಗ್ತದೋ ಆಗಲೇ
ಬ್ರಹ್ಮಾಂಡಗಳ ಸೃಷ್ಟಿ. ಇದು ಒಂದಲ್ಲ ಎರಡಲ್ಲ, ಎಷ್ಟು ಬ್ರಹ್ಮಾಂಡಗಳಾಗಿವೆ ಲೆಕ್ಕವಿಲ್ಲದಷ್ಟು. ಹತ್ತಿ ಮರ ಒಂದಿರಲು ಕಾಯಿಗಳು ಮೆತ್ತಿ ತುದಿ ಮೊದಲಂಗೆ ಇಹ ಪರಿ ಅಂತೇಳಿ ದೀಪರಣದಲ್ಲಿ ಹೇಳ್ತಾರಲ್ಲ. ಒಂದು ಹತ್ತಿ ಮರ ಇರ್ತದೆ, ತುದಿಯಿಂದ ಬಡ್ಡಿ ತನಕ ಹಣ್ಣುಗಳೇ ಮೆತ್ಕೊಂಡಿರ್ತಾವಂತ. ಹಂಗೆ ಎಷ್ಟೋ ಬ್ರಹ್ಮಾಂಡಗಳದಾವೆ. ಒಂದು ಬ್ರಹ್ಮಾಂಡ ಸುದ್ದಿ ಇನ್ನೊಂದು ಬ್ರಹ್ಮಾಂಡಕ್ಕಿಲ್ಲ. ಈಗ ನಾವು ವಾಸ ಮಾಡುವಂಥ ಬ್ರಹ್ಮಾಂಡದ ಒಂದೇ ಬ್ರಹ್ಮಾಂಡ ಅಂತ ತಿಳ್ಕೊಬಾರ್ದು. ಇಂಥವು ಕೋಟಿ ಕೋಟಿ ಬ್ರಹ್ಮಾಂಡಗಳದಾವೆ. ಆ ಬ್ರಹ್ಮಾಂಡಗಳ ಸುದ್ದಿ ನಮ್ಮ ಬ್ರಹ್ಮಾಂಡಕ್ಕಿಲ್ಲ ಅಂಥೇಳಿ ಹೇಳ್ತಾರೆ. ಅಂದರೆ ಅವೆಲ್ಲವೂ ಭಗವಂತನ ಸೃಷ್ಟಿ. ಭಗವಂತನೇ ಮಾಯಾ ಉಪಾದಿಯಿಂದ ಕೂಡಿಕೊಂಡು ಅನಂತ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವಂಥವನಾಗಿದ್ದಾನೆ. ಅದಕ್ಕೆ ಹೇಳಿದ್ರೆ ಇಲ್ಲಿ ಅಖಂಡಾನಂದ ಸಮುದ್ರ ಸ್ವರೂಪನಾಗಿರ್ತಕ್ಕಂಥ ನನ್ನೊಳಗೆ ಇಲ್ಲಿ ವಿಶ್ವ ಅಂದರೆ ಪ್ರಪಂಚ ಅನ್ನುವಂಥ ಅನೇಕ ತರಂಗಗಳು ಮಾಯಾ ಮಾರುತ ವಿಭ್ರಮಾತ್, ಮಾಯಾ ಅನ್ನುವಂಥ ಸುಂಟರ ಗಾಳಿಯಿಂದ ಬಹುದಾ ಉತ್ಪದ್ಯಂತೆ ವಿಲೀಯಂತೆ, ಅನೇಕ ವಿಧವಾಗಿರತಕ್ಕಂಥ ಯಾವ ವಿಶ್ವಗಳು ಅಲ್ಲಿ ಹುಟ್ಟುತ್ತವೆ ಮತ್ತು ನಾಶ ಆಗ್ತಾ ಇದ್ದಾವೆ ಅಂತ. ಅಲ್ಲಿ ಸುಂಟರ ಗಾಳಿಯಿಂದ ಅನೇಕ ವಿಧವಾಗಿರ್ತಕ್ಕಂಥ ಇಲ್ಲಿ ವಿಶ್ವ ಅಂತಂದರೆ ಇಲ್ಲಿ ಪ್ರಪಂಚ, ಈ ಬ್ರಹ್ಮಾಂಡ, ಇಂಥವು ಒಂದಲ್ಲ ಎರಡಲ್ಲ. ಅಲ್ಲಿ ಅನೇಕ ಹೆಂಗೆ ತರಂಗಗಳು ಸಮುದ್ರದಲ್ಲಿ ಸುಂಟರ ಗಾಳಿಯಿಂದ ಹೆಂಗೆ ಉತ್ಪತ್ತಿ ಆಕೋ ಮತ್ತು ಲಯ ಆಗ್ತಾ ಇದ್ದಾವಲ್ಲ, ಹಂಗೆ ಇಲ್ಲಿ ಆ ಮಾಯಾ ಅನ್ನುವಂಥ ಸುಂಟರ ಗಾಳಿಯ ಮುಖಾಂತರವಾಗಿ ಅನೇಕ ವಿಶ್ವಗಳು ಅನೇಕ ವಿಧವಾಗಿ ಹುಟ್ಟಿ ಮತ್ತೆ ಪ್ರಳಯವನ್ನು ಪಡೀತಾ ಇದ್ದಾವೆ, ಮತ್ತೆ ನಾಶವನ್ನು ಹೊಂದ್ತಾ ಇದ್ದಾವೆ ಅಂತ ಇಲ್ಲಿ ಶಿಷ್ಯ ಹೇಳ್ತಾ ಇದ್ದಾನೆ. ನೋಡಿ, ಇದೆಲ್ಲ ಎಲ್ಲಿದು ಅಂತ ಅಖಂಡ ಆನಂದ ಸಮುದ್ರ ಸ್ವರೂಪವಾಗಿರ್ತಕ್ಕಂಥ ನನ್ನೊಳಗೆ ಅಂತ. ನನ್ನೊಳಗನ ಎಷ್ಟೋ ಬ್ರಹ್ಮಾಂಡಗಳು ಉತ್ಪತ್ತಿ ಆಗ್ತಾವು, ನನ್ನಲ್ಲಿ ಲಯ ಆಗ್ತಾ ಇದ್ದಾರೆ. ನಾನೆಲ್ಲಕ್ಕೂ ಸಾಕ್ಷಿಯಾಗಿದ್ದೀನಿ. ಎಷ್ಟೇ ಬ್ರಹ್ಮಾಂಡ ನನ್ನಲ್ಲಿ ಹುಟ್ಟಲಿ, ನನ್ನಲ್ಲಿ ಲಯ ಆಗಲಿ, ನಾನು ಅವುಗಳಿಗೆ ಸಂಬಂಧಪಟ್ಟವನಲ್ಲ. ಯಾಕಂದ್ರೆ ನನಗೆ ಉತ್ಪತ್ತಿ ನಾಶಗಳಿಲ್ಲ, ಎಲ್ಲಕ್ಕೂ ಆಧಾರ ಸ್ವರೂಪನೇ ನಾನದೀನಿ ಅಂತ ಇಲ್ಲಿ ಶಿಷ್ಯ ತನ್ನ ಸ್ವರೂಪದ ಅನುಭವವನ್ನು ಮಾಡ. ಅಂದರೆ ಇಡೀ ಅನಂತ ಬ್ರಹ್ಮಾಂಡ ನಮ್ಮಲ್ಲಿ ಹುಟ್ಟುತ್ತವೆ, ನಮ್ಮಲ್ಲಿ ಲಯ ಆಗ್ತವೆ ಅಂತಂದರೆ ನಮ್ಮ ಸ್ವರೂಪ ಎಷ್ಟು ವ್ಯಾಪಕವಾಗಿರಬಾರದು. ಎಲ್ಲಕ್ಕೂ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಅದು ನಮ್ಮ ಸ್ವರೂಪ ಅನ್ನುವಂಥದ್ದು. ಅಂಥದ್ದನ್ನು ನಾವು ತಿಳಿಲಾರದೆ ಈ ಪರಿಚ್ಛಿನ್ನವಾಗಿರ್ತಕ್ಕಂಥ ಹೇಯವಾಗಿರ್ತಕ್ಕಂಥ ಈ ಶರೀರದಲ್ಲಿ ಇದೇ ನಾನು ನನ್ನದು ಅಂಥೇಳಿ ಮೋಹ ಮಮಕಾರಕ್ಕೊಳಗಾಗಿ ಅನಂತ ಜನ್ಮವನ್ನು ಎತ್ತುತ್ತಾ ಇದ್ದೀವಿ. ಸಂಸಾರ ಬಂಧನದೊಳಗೆ ನಾವು ಸಿಲುಕೊಂಡ್ಬಿಟ್ಟಿದ್ದೀವಿ. ನಮಗೆ ಈ ಸಂಸಾರ ದುಃಖ ನಮಗೆ ದೂರ ಆಗೋದು. ಈ ಸಂಸಾರ ದುಃಖದಿಂದ ಪಾರಾಗಬೇಕು ಅಂತಂದರೆ ಆತ್ಮವಿಚ್ಛೋಕಂ ತರತಿ, ಯಾವನು ಆತ್ಮನನ್ನು ಅರಿತಾ ಇದ್ದಾನೆಯೋ, ಇಂಥ ಪರಿಪೂರ್ಣವಾಗಿರ್ತಕ್ಕಂಥ ಆತ್ಮನೇ ನಾನಿದ್ದೀನಿ ಎನ್ನುವಂಥ ಇಂಥ ಜ್ಞಾನ ಆದ ಬಳಿಕ ಇವನಿಗೆ ಯಾವ ದುಃಖಗಳು ಉಳಿಯಂಗಿಲ್ಲ. ಎಲ್ಲ ದುಃಖಗಳು ನಿವಾರಣೆ ಆಗ್ತಾ ಇದ್ದಾವೆ. ಅಂದರೆ ಅಜ್ಞಾನವೇ ಇಲ್ಲಿ ದುಃಖಕ್ಕೆ ಮೂಲ ಕಾರಣ. ನಮ್ಮ ಸ್ವರೂಪ ನಾವು ಮರೆತೇವಲ್ಲ, ಅದರಿಂದಲೇ ನಮಗೆ ದುಃಖ ಪರಂಪರೆಗಳು, ಅನಂತ ಯಾತನೆಗಳು. ನಾವು ಯಾಕಪ್ಪ ಹುಟ್ಟಿದೆ, ಯಾಕಪ್ಪ ಈ ಸಂಸಾರ ನನಗೆ ಬಂತು ಅಂಥೇಳಿ ಅನಂತ ರೀತಿಯಾದ ಸಂಸಾರ ಬಾಧೆಗಳು ನಮ್ಮನ್ನು ಯಾಕೆ ಕಾಡ್ತಾ ಇದ್ದಾವೆ ಅಂತಂದರೆ ನಮ್ಮ ಮೂಲ ಸ್ವರೂಪ, ನಮ್ಮ ನಿಜ ಸ್ವರೂಪ ಯಾವುದು ಅನ್ನೋದನ್ನು ನಾವು ಅರಿಯದೇ ಇರುವುದರಿಂದ, ಆ ಸ್ವರೂಪದ ಸಾಕ್ಷಾತ್ಕಾರ ನಮಗೆ ಆಗದೇ ಇರುವುದರಿಂದ, ಅಂಥ ಪರಿಪೂರ್ಣವಾದ ಆತ್ಮ ಪರಬ್ರಹ್ಮನೇ ನಾನು ಅನ್ನುವಂಥ ನಿಶ್ಚಯ ಜ್ಞಾನ ಆಯಿತು ಅಂತಂದರೆ ಆವಾಗ ಇವೆಲ್ಲ ಅನರ್ಥ ಪರಂಪರೆಗಳು ನಾಶ ಆಗಿ ಹೋಗ್ಬಿಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಸ್ಥೂಲಾದಿಭಾವ ಮೈಕಲ್ಪಿತಾ ಭ್ರಮ ಆರೋಪಿತಾನುಸ್ಫುರಣೇನ ಲೋಕೈ ಕಾಲೇ ಯಥಾ ಕಲ್ಪಕವತ್ಸರಾಯ ದತ್ವಾದಯೋ ನಿಷ್ಕಲ ನಿರ್ವಿಕಲ್ಪೇ. ನೋಡಿ, ಯಥಾ ನಿಷ್ಕಲ ನಿರ್ವಿಕಲ್ಪೆ ಇಲ್ಲಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಯಥಾ ಅಂದರೆ ಹೇಗೆ ಅಂತ. ನಿಷ್ಕಲ ನಿರ್ವಿಕಲ್ಪೆ, ಯಾವುದು ನಿರವಯವಾದ, ಯಾವುದು ನಿರ್ವಿಶೇಷದ,
ನಿರ್ವಯವ ಮತ್ತು ನಿರ್ವಿಶೇಷವಾಗಿರತಕ್ಕಂಥ ಕಾಲೇ ನಿರವಯವ ನಿರ್ವಿಶೇಷವಾಗಿರ್ತಕ್ಕಂಥ ಕಾಲಕ್ಕೆ ಅಲ್ಲಿ ಅದು ಅವಯವರಹಿತ ಅದು ಕಾಲ ಅನ್ನುವಂಥದ್ದು, ಮತ್ತು ಅದು ನಿರ್ವಿಶೇಷವಾಗಿರ್ತಕ್ಕಂಥದ್ದು. ಅಂಥ ಕಾಲದಲ್ಲಿ ನಾವು ಏನು ಮಾಡ್ತೀವಿ? ಕಲ್ಪಕ ವತ್ಸರ ಅಯನ ಋತು ಆದಯ ನಾವು ಕಲ್ಪಗಳು ಅಂತ ಹೇಳ್ತೀವಿ, ಆ ಬಳಿಕ ಸಂವತ್ಸರಗಳು ಅಂತ ಹೇಳ್ತೀವಿ, ಅಯನ ಅಂತ ಹೇಳ್ತೀವಿ, ಋತುಗಳು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ 6 ಋತುಗಳು ಬರ್ತಾ ಇದ್ದಾವೆ. ದಕ್ಷಿಣಾಯನ ಉತ್ತರಾಯಣ ಅಂಥೇಳಿ 2 ಅಯನಗಳು ಬರ್ತಾ ಇದ್ದಾವೆ. ಮತ್ತು ಸಂವತ್ಸರಗಳು 60 ಸಂವತ್ಸರಗಳು, ಆ ಬಳಿಕ ಕಲ್ಪಗಳು, ಎಷ್ಟೋ ಸಂವತ್ಸರ ಆದಾಗ ಒಂದು ಕಲ್ಪ ಅನ್ನುವಂಥದ್ದಾಗ್ತದೆ. ಅಂದರೆ ತಿಂಗಳುಗಳು ಮತ್ತು ದಿನಗಳು, ಗಂಟೆಗಳು, ಮತ್ತು ಹಿಂಗೆ ನಾವೆಲ್ಲ ಎಲ್ಲಿ ಕಲ್ಪನಾ ಮಾಡ್ತೀವಿ ನಾವು ಇದನ್ನೆಲ್ಲ ಕಾಲದೊಳಗೆ ಅಂತ. ಆ ಕಾಲ ನಿಜವಾಗಿಯೂ ನಿರವಯವದ ನಿರ್ವಿಶೇಷದ ಅಂಥ ನಿರ್ವಯವ ನಿರ್ವಿಶೇಷವಾಗಿರತಕ್ಕಂಥ ಕಾಲದಲ್ಲಿ ಯಾವ ರೀತಿಯಾಗಿ ನಾವು ಕಲ್ಪ, ಸಂವತ್ಸರ, ಅಯನ, ಋತುಗಳಾಗಲಿ ಅಯನಗಳಾಗಲಿ ಇವುಗಳನ್ನು ನಾವು ಯಾವ ರೀತಿಯಾಗಿ ಕಲ್ಪಿಸ್ತಾ ಇದ್ದೀವಿಯೋ, ಇವೆಲ್ಲವೂ ಹೆಂಗೆ ಕಲ್ಪಿತವಾಗಿದ್ದಾವೆಯೋ, ಇವು ವಾಸ್ತವಿಕವಾಗಿ ಕಾಲೊಳಗನ ಕಲ್ಪಿತ ಆಗಿದ್ದಾವೆ ಅಂತ. ತಥಾ ಅಂದ್ರೆ ಹಾಗೆ ಲೋಕೈ ಸ್ಥೂಲಾದಿ ಭಾವಾ ಆರೋಪಿತ ಅನುಸ್ಫುರಣೇನ ಮೈ ಭ್ರಮಾತ್ ಕಲ್ಪಿತಾ. ಅದಕ್ಕೆ ದೃಷ್ಟಾಂತದಲ್ಲಿ ಹೇಳ್ತಾ ಇದ್ದಾರೆ, ಲೋಕೈಹಿ ಅಂದರೆ ಈ ಲೋಕದೊಳಗೆ, ಈ ಜಗತ್ತಿನೊಳಗೆ ಸ್ಥೂಲಾದಿ ಭಾವಾ, ಇಲ್ಲಿ ಸ್ಥೂಲವೇ ಮೊದಲಾಗಿರ್ತಕ್ಕಂಥ ಭಾವಗಳು, ಸ್ಥೂಲವೇ ಮೊದಲಾಗಿರ್ತಕ್ಕಂಥ ವಿಕಾರಗಳು ಅಂತ. ಈಗ ಕೆಲವೊಂದು ವಸ್ತುಗಳು ಸ್ಥೂಲದಾವು, ಕೆಲವೊಂದು ವಸ್ತುಗಳು ಅತ್ಯಂತ ಸೂಕ್ಷ್ಮದಾವು. ಈಗ ಆಕಾಶ ಅದು ಸೂಕ್ಷ್ಮ, ವಾಯುನು ಕೂಡ ಅದು ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ, ಅದು ಕೂಡ ಸೂಕ್ಷ್ಮವೇ ಇದೆ. ಈಗ ನಾವು ನಮ್ಮ ಕಣ್ಣಿಗೆ ಕಾಣೋದೇನು? ಭೂಮಿ, ಜಲ, ಅಗ್ನಿ, ಇವು ಸ್ಥೂಲದಾವು. ಯಾಕೆ? ಇಂದ್ರಿಯಗಳಿಂದ ಇವು ಅರಿಸಿಕೊಳ್ತಾ ಇದ್ದಾವೆ. ಕಣ್ಣಿನಿಂದ ನಾವು ನೋಡ್ತೀವಿ, ಭೂಮಿಯನ್ನು ನೋಡ್ತೀವಿ, ಜಲವನ್ನು ನೋಡ್ತೀವಿ, ಅಗ್ನಿಯನ್ನು ನೋಡ್ತಾ ಇದ್ದೀವಿ. ಪಂಚಭೂತಗಳಲ್ಲಿ ಇವು 3 ಏನದಾವು? ಮೂರ್ತ ಪದಾರ್ಥಗಳು ಅಂತ. ವಾಯು, ಆಕಾಶ ಏನದ? ಅದು ಅಮೂರ್ತ, ಅದು ನಮ್ಮ ಕಣ್ಣಿಗೆ ಗೋಚರವಾಗುವಂಥದ್ದಲ್ಲ. ಅದಕ್ಕೆ ಇಲ್ಲಿ ಸ್ಥೂಲವೇ ಮೊದಲಾಗಿರ್ತಕ್ಕಂಥ ಭಾವಗಳೇನದಾವು? ಆರೋಪಿತ ಅನುಸ್ಫುರಣೇನ, ಅವು ಆರೋಪಿತವಾಗಿ ತೋರುತ್ತಿರುವುದರ ಮೂಲಕವಾಗಿ ಮೈ ಭ್ರಮಾತ್ ಕಲ್ಪಿತಾ, ಇವು ನನ್ನಲ್ಲಿಯೇ ಭ್ರಮೆಯಿಂದ ಕಲ್ಪಿಸಲ್ಪಟ್ಟಿದ್ದಾವೆ ಅಂತ. ಈಗ ಆರೋಪಿತವಾಗಿ ತೋರ್ತಕ್ಕಂಥ ವಸ್ತುಗಳು ಇಲ್ಲಿ ಸ್ಥೂಲ ಸೂಕ್ಷ್ಮ ರೂಪವಾಗಿ ಆ ಭಾವವನ್ನು ನಾವು ಎಲ್ಲಿ ಆರೋಪ ಮಾಡಿದ್ದೀವಿ ಅಂದರೆ ಆತ್ಮನಲ್ಲಿಯೇ, ನಮ್ಮ ಸ್ವರೂಪದಲ್ಲಿಯೇ ಇವು ಸ್ಥೂಲ ಸೂಕ್ಷ್ಮಾದಿ ಭಾವಗಳು ಆರೋಪಿತವಾಗಿ ತೋರ್ತಾ ಇದ್ದಾವೆ ಅಂತ. ಜನರು ಅದನ್ನು ಏನಂತ ತಿಳ್ಕೊಂಡಾರ? ಭ್ರಾಂತಿಯಿಂದ ಆ ವಸ್ತುಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಸ್ಥೂಲ ಸೂಕ್ಷ್ಮಾದಿ ಭಾವಗಳನ್ನು ಭ್ರಾಂತಿ ಮೂಲಕವಾಗಿ ಆತ್ಮನಲ್ಲಿಯೇ ಇವುಗಳನ್ನು ಆರೋಪಿಸಿದ್ದಾರೆ ಅಂತ. ಇವು ವಾಸ್ತವಿಕ ಆತ್ಮನಲ್ಲಿ ಆರೋಪಿತವಾಗಿ ತೋರ್ತಾ ಇದ್ದಾವೆ ಅಂತ. ವಾಸ್ತವಿಕ ಇವು ಇಲ್ಲವೇ ಇಲ್ಲ. ಇಲ್ಲದೇ ಇದ್ರೂ ಕೂಡ ಭ್ರಮ ಮೂಲಕವಾಗಿ, ಭ್ರಾಂತಿ ಮೂಲಕವಾಗಿ ಇವು ಆರೋಪಿಸಲ್ಪಟ್ಟು ತೋರ್ತಾ ಇದ್ದಾವೆ. ಇವೆಲ್ಲ ಆರೋಪಿತ ಆಗ್ಯಾವು ಅಂದ್ರೆ ಅವು ವಾಸ್ತವಿಕವಾಗಿ ಇಲ್ಲ ಅಂತ ಅರ್ಥ. ಸ್ಥೂಲ ಸೂಕ್ಷ್ಮಾದಿ ಭಾವಗಳು, ಆ ಭಾವಗಳನ್ನು ನಾವು ಬ್ರಹ್ಮದೊಳಗೆ ನಾವು ಅಂದರೆ ನಾನು ನನ್ನಲ್ಲಿ ಅಂತಂದರೆ ಬ್ರಹ್ಮದಲ್ಲಿ, ಪರಮಾತ್ಮನಲ್ಲಿ ಅಥವಾ ನನ್ನ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ಈ ಸ್ಥೂಲ ಸೂಕ್ಷ್ಮಾದಿ ಅನೇಕ ಭಾವಗಳು ಆರೋಪಿತವಾಗಿ ತೋರ್ತಕ್ಕಂಥ ಯಾವ ವಸ್ತುಗಳ ಮೂಲಕವಾಗಿ ಜನರು ಏನು ಮಾಡ್ತಾರೆ? ಭ್ರಾಂತಿಯಿಂದ ಅವೇ ಸತ್ಯ ಅಂತ ಕಲ್ಪಿಸ್ತಾ ಇದ್ದಾರೆ. ಬ್ರಹ್ಮದಲ್ಲಿ ಯಾವುದೇ ಅಸ್ಥೂಲಂ, ಔರ್ಷಂ, ಅದೀರ್ಘಂ, ಅಣನು, ಶ್ರುತಿ ಏನು ಹೇಳ್ತದೆ? ಅಲ್ಲಿ ಸ್ಥೂಲವಲ್ಲ,
ಅಸ್ಥೂಲಂ ಅಣನು, ನಾನು ಅತಿ ಸೂಕ್ಷ್ಮವಲ್ಲ. ಹಿಂಗೆ ಶ್ರುತಿ ಎನ್ನುವಂಥದ್ದು ಆ ಪ್ರತ್ಯೇಗಾತ್ಮನ ಪರಮಾತ್ಮನ ಲಕ್ಷಣವನ್ನು ಹೇಳ್ಕೊಂಡು ಬಂದದ್ದು. ಆದರೆ ಅಲ್ಲಿ ನಾವು ಆತ್ಮನಲ್ಲಿ ಆರೋಪ ಮಾಡ್ಕೊಂಡ್ಬಿಟ್ಟಿದೆ. ನಾನು ಸ್ಥೂಲೋಹಂ, ನಾನು ಸ್ಥೂಲನಾಗಿದ್ದೇನೆ. ಅಹಂ ಕೃಶಃ, ನಾನು ಕೃಶನಾಗಿದ್ದೇನೆ. ನೋಡಿ, ಇವೆಲ್ಲ ಆರೋಪಿತವಾಗಿ ಆತ್ಮನಲ್ಲಿಯೇ ಕಲ್ಪಿತವಾಗಿ ತೋರ್ತಾ ಇದ್ದಾವೆ ಅಂತ ಹೇಳಿದರು ಅವರು. ಅದಕ್ಕೆ ಹೇಳಿದರು, ಇಲ್ಲಿ ನಿರವಯವ ಮತ್ತು ನಿರ್ವಿಶೇಷವಾಗಿರತಕ್ಕಂಥ ಯಾವ ಕಾಲದೊಳಗೆ ಯಾವ ರೀತಿಯಾಗಿ ಕಲ್ಪ ಮತ್ತು ಸಂವತ್ಸರ, ಅಯನ, ಋತು ಮೊದಲಾಗಿರ್ತಕ್ಕಂಥವಳು ಹೆಂಗೆ ಕಲ್ಪಿತ ಆಗಿದ್ದಾವೆಯೋ ಹಾಗೆ ನನ್ನಲ್ಲಿ ಅಂದರೆ ಪ್ರತ್ಯೇಕಾತ್ಮ ಸ್ವರೂಪನಾಗಿರ್ತಕ್ಕಂಥ ನನ್ನೊಳಗೆ ಈ ಸ್ಥೂಲ ಸೂಕ್ಷ್ಮಾದಿ ಭಾವಗಳನ್ನು ಆರೋಪಿತವಾಗಿ ತೋರ್ತಕ್ಕಂಥ ವಸ್ತುಗಳು ಏನದಾವಲ್ಲ ಅವುಗಳ ಮೂಲಕವಾಗಿ ಇಲ್ಲಿ ಜನರು ಭ್ರಾಂತಿಯಿಂದ ಅವುಗಳನ್ನು ಕಲ್ಪಿಸ್ತಾ ಇದ್ದಾರೆ. ಕಾಲದಲ್ಲಿ ಆ ಅಯನ ಸಂವತ್ಸರಾದಿಗಳು ಹೆಂಗೆ ಕಲ್ಪಿತದಾವೋ ಹಾಗೆ ಇಲ್ಲಿ ಭ್ರಾಂತಿಯಿಂದ ಜನ ಏನು ಮಾಡ್ತಾ ಇದ್ದಾರೆ, ನನ್ನೊಳಗೆ ಸ್ಥೂಲ ಸೂಕ್ಷ್ಮಾದಿ ಭಾವಗಳನ್ನು ಮಾಡ್ತಾ ಅಲ್ಲಿ ಆರೋಪಿತವಾಗಿ ತೋರ್ತಕ್ಕಂಥ ವಸ್ತುಗಳನ್ನು ಭ್ರಾಂತಿಯಿಂದ ಕಲ್ಪಿಸ್ತಾ ಇದ್ದಾರೆ ಅಂಥೇಳಿ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟು ಬಹಳ ಸುಂದರವಾದ ಉಪದೇಶವನ್ನು ಮಾಡಿದರು. ಆದ್ದರಿಂದ ಇಲ್ಲಿ ನಮ್ಮ ಸ್ವರೂಪ ಅನ್ನುವಂತಹದ್ದು ಅದು ನಿತ್ಯವಾಗಿರ್ತಕ್ಕಂಥದ್ದು. ಅದು ಯಾವುದರ ಸಂಬಂಧ ಅನ್ನುವಂಥದ್ದು ಅದಕ್ಕೆ ಇಲ್ಲವೇ ಇಲ್ಲ. ಅವು ಆರೋಪಿತವಾಗಿ ತೋರ್ತಾ ಇದ್ದಾವೆ ಅಂತ. ಈ ಒಂದು ಹಗ್ಗ ಬಿದ್ದಿರ್ತದೆ. ಆ ಹಗ್ಗದೊಳಗೆ ಒಬ್ಬನಿಗೆ ಅದು ಮಾಲೆಯಾಗಿ ತೋರ್ತದೆ, ಒಬ್ಬನಿಗೆ ಅದು ಜಲಧಾರೆಯಾಗಿ ತೋರ್ತದೆ, ಮತ್ತೊಬ್ಬನಿಗೆ ಅದು ಸರ್ಪವಾಗಿ ತೋರ್ತದೆ. ನೋಡೋ ದೃಷ್ಟಿಯೊಳಗೆ ಒಂದೇ ಹಗ್ಗ ಅನ್ನುವಂಥದ್ದು ಭಿನ್ನ ಭಿನ್ನವಾಗಿ ತೋರ್ತದೆ. ಆದರೆ ಆ ಹಗ್ಗ ಅದು ಹೂವಿನ ಮಾಲೆನೂ ಅಲ್ಲ, ಜಲಧಾರೆಯೂ ಅಲ್ಲ, ಅದು ಸರ್ಪವೂ ಅಲ್ಲ. ಅಲ್ಲಿ ವಾಸ್ತವವಾಗಿದ್ದದ್ದು ಯಾವುದು? ಹಗ್ಗ. ಅವೆಲ್ಲ ಆರೋಪಿತವಾಗಿ ತೋರ್ತಾ ಇದ್ದಾರೆ. ಆ ಹಗ್ಗದಲ್ಲಿ ಆ ಸರ್ಪಾದಿಗಳು ಆರೋಪಿತವಾಗಿ ತೋರ್ತವೆ ಹೊರತು ವಾಸ್ತವಿಕವಾಗಿ ಅಲ್ಲಿ ಸರ್ಪ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹಂಗೆ ಬ್ರಹ್ಮದೊಳಗೆ ಇವೆಲ್ಲವೂ ಆರೋಪಿಸಲ್ಪಟ್ಟಾವು ಅಂತ. ಅನೇಕ ವಸ್ತುಗಳು ನಾವು ಕಾಣತಕ್ಕಂಥ ಈ ಪ್ರಪಂಚದ ಸಮಸ್ತ ವಸ್ತುಗಳೆಲ್ಲ ಏನಾಗಿದ್ದಾವೆ? ಬ್ರಹ್ಮದಲ್ಲಿ ಆರೋಪಿಸಲ್ಪಟ್ಟಾವು. ಭ್ರಾಂತಿಯಿಂದ ಇವು ಬ್ರಹ್ಮಕ್ಕಿಂತ ಭಿನ್ನ ಅದಾವು ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಆದರೆ ತತ್ವಜ್ಞಾನಿ ಏನು ಹೇಳ್ತಾನೆ, ಇದೆಲ್ಲವೂ ನನ್ನೊಳಗೆ ಆರೋಪಿತವಾಗಿ ಸಮಸ್ತ ಪ್ರಪಂಚ ಅನ್ನುವಂಥದ್ದು ನನ್ನಲ್ಲಿ ಆರೋಪಿಸಲ್ಪಟ್ಟದ. ಈ ಆರೋಪಿತವಾಗಿರ್ತಕ್ಕಂಥ ವಸ್ತುವಿಗೆ ಅಸ್ತಿತ್ವ ಅನ್ನುವಂಥದ್ದಿಲ್ಲ. ಅದು ಭ್ರಾಂತಿ ಕಾಲದಲ್ಲಿ ಮಾತ್ರ ತೋರ್ಲಿಕ್ಕತ್ತದ. ಅಜ್ಞಾನ ನಿವೃತ್ತಿ ಆಯಿತು, ಅಧಿಷ್ಠಾನ ವಸ್ತುವಿನ ಜ್ಞಾನ ಆಯಿತು ಅಂತಂದರೆ ಆರೋಪಿತವಾದ ವಸ್ತು ಅನ್ನುವಂಥದ್ದಲ್ಲಿ ಇರ್ತದೇನು ಅಂತಂದರೆ ಇಲ್ಲ. ಬ್ರಹ್ಮಕಾಲದಲ್ಲಿ ಮಾತ್ರ ತೋರ್ತದೆ. ಭ್ರಾಂತಿ ನಿವೃತ್ತಿ ಆಯಿತು ಅಂದರೆ ಅಲ್ಲಿರುವಂಥ ವಾಸ್ತವಿಕ ಅಧಿಷ್ಠಾನ ವಸ್ತು ಮಾತ್ರ ಉಳಿತದೆ ಅಂತ. ಹಂಗೆ ನನ್ನ ಸ್ವರೂಪದ ಅಧಿಷ್ಠಾನವಾಗಿರ್ತಕ್ಕಂಥ ನನ್ನೊಳಗೆ ಈ ಸಮಸ್ತ ಪ್ರಪಂಚ ಅನ್ನುವಂಥದ್ದು ಇದು ಆರೋಪಿತವಾಗಿ ಇಲ್ಲಿ ತೋರ್ಲಿಕ್ಕತ್ತದ. ಆದರೆ ಭ್ರಾಂತ ಜನರು ಇದೇ ಸತ್ಯ ಅಂತ ತಿಳ್ಕೊಳ್ತಾ ಇದ್ದಾರೆ. ಅದಕ್ಕಂಥ ಭ್ರಾಂತಿಯನ್ನು ನಾವು ಕಳ್ಕೊಳ್ಬೇಕಾಗ್ಯದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದರು, ಆರೋಪಿತಂ ನಾಶ್ರಯದೂಷಕಂ ಭವೇತ್ ಕದಾಪಿ ಮೂಢೈರ್ಮತಿದೋಷದೂಷಿತೈಃ ನಾದ್ರೀಕರೋತ್ಯೋ ಶರಭೂಮಿಭಾಗಂ ಮರೀಚಿಕಾವಾರಿ ಮಹಾಪ್ರವಾಹ. ಈ ಶ್ಲೋಕದಲ್ಲಿ ಕೂಡ ಆ ಹಿಂದಿನ ವಿಚಾರವನ್ನೇ ಸ್ವಲ್ಪ ಸಂಬಂಧ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಮತಿದೋಷ ದೂಷಿತೈಹಿ, ಈ ಬುದ್ಧಿಯ ಒಂದು ದೋಷ ಮೂಲಕವಾಗಿ, ನಮ್ಮ ಬುದ್ಧಿಯ ಒಂದು ದೋಷ ಮೂಲಕವಾಗಿ ಕಲುಷಿತವಾಗಿರ್ತಕ್ಕಂಥ ಮೂಢೈಹಿ ಅಂದರೆ ಮೂಢರಿಂದ, ಮೂಢರಾಗಿರ್ತಕ್ಕಂಥವರು, ಮಂದಮತಿಗಳು ಅಂತ, ಆತ್ಮಾನಾತ್ಮ ವಿಚಾರ ಶೂನ್ಯರು ಅಂತ ಕರೀತಾರೆ. ವಿಶೇಷವಾಗಿ ವಿಚಾರ ಮಾಡಿ ತಿಳ್ಕೊಳ್ಬೇಕು, ಆ ವಿಚಾರ ಮಾಡಿ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇಲ್ಲದೇ ಇರತಕ್ಕಂಥ ಮೂಢರು
ಅವ್ರು ಏನು ಮಾಡ್ತಾರೆ, ಆ ಬುದ್ಧಿಯ ದೋಷದಿಂದ ಕಲುಷಿತವಾಗಿರ್ತಕ್ಕಂಥವ್ರು, ಆ ಬುದ್ಧಿಯ ದೋಷದಿಂದ ಕಲುಷಿತವಾಗಿರ್ತಕ್ಕಂಥ ಮೂಢರು ಆರೋಪಿತಂ ಕದಾ ಅಪಿ ಆಶ್ರಯ ದೂಷಕಂ ನ ಭವೇತ್. ಇಲ್ಲಿ ಆರೋಪಿತವಾದದ್ದು ಎಂದಿಗೂ ಕೂಡ ಅದು ಅಧಿಷ್ಠಾನಕ್ಕೆ ದೋಷವನ್ನು ಉಂಟು ಮಾಡುವುದಿಲ್ಲ. ಈಗ ಹಗ್ಗ ಇದೆ ಅಂತ ತಿಳ್ಕೊಡ್ರಿ ನೀವು, ಅದರೊಳಗೆ ಸರ್ಪ ಅನ್ನುವಂಥದ್ದು ತೋರ್ಯ, ಅಧಿಷ್ಠಾನ ಯಾವುದು? ಹಗ್ಗ. ಆರೋಪಿತವಾಗಿರ್ತಕ್ಕಂಥ ವಸ್ತು ಯಾವುದು? ಸರ್ಪ. ಆ ಸರ್ಪ ಅನ್ನುವಂಥದ್ದು ಆ ಅಧಿಷ್ಠಾನವನ್ನು ಯಾವತ್ತಾದರೂ ಅದಕ್ಕೆ ದೋಷವನ್ನು ಉಂಟು ಮಾಡೇದೇನು ಅಂತಂದ್ರೆ ಇಲ್ಲ. ಅದಕ್ಕೆ ಇಲ್ಲಿ ಇನ್ನೊಂದು ಬೇರೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಮರೀಚಿಕಾವಾರಿ ಮಹಾಪ್ರವಾಹ, ಈ ಬಿಸಿಲು ಕುದುರೆ ಅಂತ ಕರೀತಾರೆ. ಮಧ್ಯಾಹ್ನ ಬಿಸಿಲದೊಳಗೆ ನೀರಿನ ಪ್ರವಾಹ, ನೀರು ಹೊಳೆ ಹರಿದಂಗೆ ಹರಿತಾ ಇರ್ತದೆ. ಒಂದು ರಸ್ತೆ ಮೇಲೆ ಆಗಲಿ ಒಂದು ಹೊಲದಲ್ಲಿ ಆಗಲಿ ಹರಿತಾ ಇರ್ತದೆ. ಆ ನೀರಿನ ಪ್ರವಾಹ ಅನ್ನುವಂಥದ್ದು ಊಷರ ಭೂಮಿ ಭಾಗಂ ನ ಆರ್ದ್ರೀಕರೋತಿ. ಅಲ್ಲಿ ಮರುಭೂಮಿಯನ್ನು ಆ ಮರುಮರೀಚಿಕಾ ಜಲ ಅನ್ನುವಂಥದ್ದು ಯಾವತ್ತಾದರೂ ಅದು ನೆನೆಸೈತೇನೋ, ಅದು ಆ ಭೂಮಿಯನ್ನು ನೆನೆಸೈತೇನೋ ಅಂತಂದ್ರೆ ಇಲ್ಲ. ಯಾಕಂದ್ರೆ ಅದು ಅಲ್ಲಿ ಮರುಮರೀಚಿಕಾ ಜಲ ಅನ್ನುವಂಥದ್ದು, ಅಲ್ಲಿ ನೀರು ಹರಿದಂಗೆ ಆಕೈತಲ್ಲ, ಅದು ಆರೋಪಿತ ಆಗೈತೆ ಅಷ್ಟೇ. ಅದು ಅಲ್ಲಿ ವಾಸ್ತವಿಕವಾಗಿ ನೀರು ಅನ್ನುವಂಥದ್ದು ಇಲ್ಲ. ಆ ನೀರು ಸತ್ಯ ಆಗಿದ್ದರೆ ಜಿಂಕೆಗಳು ಹೋಗಿ ನೀರು ಕುಡಿದು ತೃಪ್ತಿ ಪಡಿಬೋದಾಗಿತ್ತು. ಅಥವಾ ಬಾಯಾರಿಕೆಯಿಂದ ಒಬ್ಬ ಪುರುಷ ಮರುಭೂಮಿಯೊಳಗೆ ಅಲ್ಲಿ ನೀರು ಸಿಗೋದೇ ಅಪರೂಪ, ಅವನು ಭಾಳ ಬಾಯಾರಿಕೆ ಆಗ್ಯದ, ಆ ಮರುಮರೀಚಿಕಾ ಜಲವನ್ನು ನೋಡ್ತಾ ಇದ್ದಾನೆ. ಓ ಇಲ್ಲಿ ನೀರಿದೆ ಅಂತ ಓಡಿ ಹೋಗ್ತಾನೆ. ಆದರೆ ಅಲ್ಲಿ ನೀರು ಅವನಿಗೆ ಸಿಗ್ತದೇನು ಅಂತಂದ್ರೆ ಇಲ್ಲ. ನೋಡುವವರಿಗೆ, ದೂರಿಂದ ನೋಡೋವರಿಗೆ ಅದು ನೀರದಂತ, ಅಲ್ಲಿ ನೀರು ಆರೋಪಿತ ಅಷ್ಟೇ, ಆರೋಪಿತ ಆಗ್ಯದ. ಆ ಆರೋಪಿತವಾಗಿರ್ತಕ್ಕಂಥ ನೀರು ಆ ಮರುಭೂಮಿಯನ್ನು ಯಾವತ್ತಾದರೂ ತೊಯ್ಸೈತೇನೋ, ಅದನ್ನು ನೆನೆಸೈತೇನೋ ಅಂತಂದ್ರೆ ಇಲ್ಲ ಅಂತ. ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ತತ್ರ ಏವಂ ಸತಿ ಯತ್ರ ಯದಧ್ಯಾಸಃ ತತ್ಕೃತೇನ ಗುಣೇನ ದೋಷೇಣ ವಾ ಅಣುಮಾತ್ರೇಣಾಪಿ ನ ಸಂಬದ್ಧತೆ. ತತ್ರ ಏವಂ ಸತಿ ಅಂದರೆ ಹೀಗೆ ಇರ್ತಾ ಇರಬೇಕಾದ್ರೆ ಇಲ್ಲಿ ಯಾವುದರಲ್ಲಿ ಯಾವುದನ್ನು ಅಧ್ಯಾಸ ಮಾಡ್ತಾ ಇದ್ದೀವಿಯೋ, ಈಗ ಹಗ್ಗದಲ್ಲಿ ಹಾವಿನ ಅಧ್ಯಾಸ, ಮೋಟು ಮರದಲ್ಲಿ ಕಳ್ಳನ ಅಧ್ಯಾಸ, ಮರುಭೂಮಿಯಲ್ಲಿ ಅಲ್ಲಿ ನೀರಿನ ಅಧ್ಯಾಸ. ನಮಗೆ ನೀರು ತೋರ್ದಂಗೆ ಆಗೈತಿ, ಮರುಭೂಮಿಯೊಳಗೆ ನೀರು ಕಂಡಂಗೆ ಆಗೈತಿ, ಅದು ಮರುಮರೀಚ ಜಲ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಯಾವುದರಲ್ಲಿ ಯಾವುದನ್ನು ನಾವು ಅಧ್ಯಾಸ ಮಾಡ್ತಾ ಇದ್ದೀವಿಯೋ ಅದರಿಂದ ಉಂಟಾಗಿರ್ತಕ್ಕಂಥ ಗುಣ ಆಗಲಿ ಅಥವಾ ದೋಷವಾಗಲಿ ಅದಕ್ಕೆ ಅಂದರೆ ಆಶ್ರಯಕ್ಕೆ ಸ್ವಲ್ಪ ಆದರೂ ಅದು ಸಂಬಂಧ ಆಗ್ತದೇನೋ ಅಂತಂದರೆ ಸಂಬಂಧ ಆಗುವುದಿಲ್ಲ. ಇಲ್ಲಿ ಆಶ್ರಯಕ್ಕಂದ್ರೇನು, ಅಲ್ಲಿ ಅಧಿಷ್ಠಾನ ಆಧಾರವಾಗಿರ್ತಕ್ಕಂಥ ಯಾವ ವಸ್ತು, ಈಗ ಅಲ್ಲಿ ಸರ್ಪ ತೋರಬೇಕಾದ್ರೆ ಹಗ್ಗವೇ ಆಧಾರ, ಅದೇ ಆಶ್ರಯ. ಆಶ್ರಯ ಇಲ್ಲದೆ ಆರೋಪಿತ ವಸ್ತು ತೋರುವುದಿಲ್ಲ. ನಿರಧಿಷ್ಠಾನೇ ಭ್ರಾಂತಿ ಕ್ವಾಪ್ಯ ಸಿದ್ಧಿ ಅಂತ ಹೇಳ್ತಾರೆ. ಅಧಿಷ್ಠಾನವಿಲ್ಲದೆ ಭ್ರಾಂತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಈ ಜಗತ್ತು ಇದು ಆರೋಪಿತವಾಗಿ ತೋರಬೇಕಾದ್ರೆ ಇದಕ್ಕೆ ಅಧಿಷ್ಠಾನ ಯಾವುದು ಅಂತಂದರೆ ಪ್ರತ್ಯಗಾತ್ಮ, ಪರಬ್ರಹ್ಮ. ಆ ಪರಬ್ರಹ್ಮವೇ ಈ ನಾಮರೂಪ ಸಮಸ್ತ ಜಗತ್ತು ಇದು ಕಲ್ಪಿತವಾಗಿ ತೋರಲಿಕ್ಕೆ ಅದೇ ಅಧಿಷ್ಠಾನ, ಅದೇ ಆಶ್ರಯ ಆಗೈತಿ ಅಂತ. ಅದು ಎಂದಾದರೂ ಆರೋಪಿತವಾಗಿರ್ತಕ್ಕಂಥ ವಸ್ತು ಆ ಬ್ರಹ್ಮವನ್ನು, ಅಧಿಷ್ಠಾನವಾಗಿರ್ತಕ್ಕಂಥ ಬ್ರಹ್ಮವನ್ನು ಅದು ದೋಷವನ್ನುಂಟು ಮಾಡೈತೇನೋ, ಅದು ಗುಣದಿಂದಲಾಗಲಿ ಅಥವಾ ಗುಣ ಆಗಲಿ ದೋಷವಾಗಲಿ ಅದಕ್ಕೇನಾದರೂ ಸಂಬಂಧ ಆಗೈತೇನೋ ಅಂತಂದರೆ ಅದಕ್ಕೇನು ಸಂಬಂಧ ಆಗಿಲ್ಲ ಅಂತಾರೆ. ಹಂಗೆ ನನ್ನೊಳಗೆ ಈ ಜಗತ್ತು ಇಷ್ಟೆಲ್ಲ ಕಲ್ಪಿತವಾಗಿ ಕಂಡ್ರೂ ಕೂಡ ಈ ಜಗತ್ತಿನ ದೋಷಗಳು ನನ್ನ ಸ್ವರೂಪದಲ್ಲಿ ಇಲ್ಲ.
ಇದು ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಆರೋಪಿತಂ ನಾಶ್ರಯ ದೋಷಕಂ ಭವೇತ್. ನೋಡಿ, ಇಲ್ಲಿ ಮೂಢರಾಗಿರ್ತಕ್ಕಂಥವ್ರು, ಬುದ್ಧಿಯ ದೋಷದಿಂದ ಕಲುಷಿತವಾಗಿರುವಂಥ ಯಾವ ಮೂಢಮತಿಗಳು ಆರೋಪಿತಂ ಕದಾ ಅಪಿ ಆಶ್ರಯ ದೋಷಕಂ ನ ಭವೇತ್. ಅವರೇನ ಒಂದು ವಸ್ತುಗಳಲ್ಲಿ ಆರೋಪವನ್ನು ಮಾಡಿದಾರೋ, ಅವರೇನು ಮಾಡಿದ್ದಾರೆ, ಮೂಢರಾಗಿರ್ತಕ್ಕಂಥವರು ತಮ್ಮ ಬುದ್ಧಿಯ ಒಂದು ದೋಷದಿಂದ ಅವರು ಕೂಡಿಕೊಂಡು ಅವರು, ಯಾಕಂದರೆ ಅವ್ರ ಬುದ್ಧಿ ಕಲುಷಿತ ಆಗೈತಿ, ಅಂಥ ಮೂಢರು ಏನು ಮಾಡ್ತಾ ಇದ್ದಾರೆ, ಒಂದು ವಸ್ತುವನ್ನು ಆರೋಪ ಮಾಡ್ತಾರೆ. ಅಧಿಷ್ಠಾನವಾಗಿರ್ತಕ್ಕಂಥ ಬ್ರಹ್ಮದೊಳಗೆ ಈ ಜಗತ್ತಿನ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಜಗತ್ತು ಮೂಢರಿಂದ ಬ್ರಹ್ಮದಲ್ಲಿ ಆರೋಪಿಸಲ್ಪಟ್ಟದು. ಅದು ಎಂದಿಗೂ ಕೂಡ ಆಶ್ರಯ ದೋಷಕಂ ನ ಭವೇತ್. ಅದು ಯಾವತ್ತೂ ಕೂಡ ಆರೋಪಿತವಾಗಿರ್ತಕ್ಕಂಥ ವಸ್ತು ತನಗೆ ಆಶ್ರಯವಾಗಿರ್ತಕ್ಕಂಥ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಆ ಬ್ರಹ್ಮ ವಸ್ತುವನ್ನು ಅದು ಯಾವತ್ತೂ ಕೂಡ ಅದು ದೋಷವನ್ನು ಉಂಟು ಮಾಡುವುದಿಲ್ಲ. ಅಂದರೆ ಅಲ್ಲಿ ಸರ್ಪ ಹಗ್ಗದಲ್ಲಿ ತೋರ್ಯದ, ಆ ಹಗ್ಗಕ್ಕೆ ಏನಾದರೂ ಸರ್ಪದಿಂದ ಹಾನಿಯಾಗೈತೇನೋ, ಅಥವಾ ಹಗ್ಗವೇ ಅಲ್ಲಿ ಹಾವಾಗಿಬಿಟ್ಟದೇನೋ, ಅದು ಇಲ್ಲ. ಹಗ್ಗ ಇದ್ದಂಗೆ ಅದು, ಹಗ್ಗಕ್ಕೆ ಯಾವುದೂ ಇಲ್ಲ. ನಾವು ಕೇವಲ ಸರ್ಪದ ಆರೋಪ ಮಾಡಿದ್ದೇವೆ ಹೊರತು ಆರೋಪಿತವಾಗಿರ್ತಕ್ಕಂಥ ವಸ್ತು ಅಧಿಷ್ಠಾನವಾಗಿರ್ತಕ್ಕಂಥ ಹಗ್ಗಕ್ಕೆ ಅದು ಯಾವ ಹಾನಿಯನ್ನು ಮಾಡಿಲ್ಲ ಅಂತ. ಅದಕ್ಕೆ ಅವರು ಬಿಸಿಲು ಕುದುರೆ ದೃಷ್ಟಾಂತವನ್ನು ಕೊಟ್ಟರು. ಬಿಸಿಲು ಕುದುರೆ ನೀರಿನಂತೆ ನೀರು ಪ್ರವಾಹ ಹರಿದಂತೆ ನೋಡುವವರಿಗೆ ಕಂಡು ಬರ್ತದೆ. ಯಾವನು ವಿಚಾರ ಶೂನ್ಯನಾಗಿದ್ದಾನೆಯೋ ಅವನು ಅಲ್ಲಿ ಸತ್ಯವಾಗಿ ನೀರಿದೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಅಲ್ಲಿ ಮರುಮರೀಚಿಕ ಜಲ ಅನ್ನುವಂಥದ್ದು ಸತ್ಯ ಅಂತ ತಿಳ್ಕೊಳ್ತಾನೆ. ಬಾಯಾರಿಕೆಯಿಂದ ಅವನು ಓಡಿ ಹೋಗ್ತಾನೆ ಅಲ್ಲಿ ನೀರು ಕುಡಿಬೇಕು ಅಂತೇಳಿ. ಆದರೆ ಅಲ್ಲಿ ನೀರು ಇದೇ ಏನು, ಅದು ಅಲ್ಲಿ ಏನಾದರೂ ಭೂಮಿ ತೊಯ್ಸೈತೆ ಅನ್ನೋದು ನೀರಿನ ಪ್ರವಾಹ ಹರಿದಂಗೆ ಕಂಡ್ರೂ ಕೂಡ ಆ ಭೂಮಿಗೆ ಒಂದು ಹನಿನೂ ಕೂಡ ಅಲ್ಲಿ ನೀರಿನ ಸ್ಪರ್ಶ ಆಗಿಲ್ಲ. ನೀರಿನಂಗೆ ಕಾಣ್ತೈತೆ ಹೊರತು ವಾಸ್ತವಿಕವಾಗಿ ನೀರು ಅನ್ನುವಂಥದ್ದು ಹೆಂಗಿಲ್ಲವೋ ಹಾಗೆ ಇಲ್ಲಿ ಈ ಜಗತ್ತು ದೇಹಾದಿ ಪ್ರಪಂಚವನ್ನು ನಾವು ಆತ್ಮನಲ್ಲಿ ಕಲ್ಪನಾ ಮಾಡಿದ್ದೀವಿ, ಆರೋಪ ಮಾಡಿದ್ದೀವಿ. ಇದು ನಮಗೆ ಸತ್ಯ ಅನಿಸ್ಬಿಟ್ಟದು. ಇದು ನಮಗೆ ಭ್ರಾಂತಿ ಅಂತ ಅನಿಸವಲ್ದು. ಆಮೇಲೆ ಅಲ್ಲಿ ನೀರು ಕುಡಿಲಿಕ್ಕೆ ಹೋದ ವ್ಯಕ್ತಿ ಅಂತಾನೆ, ಅಯ್ಯೋ ನನಗೆ ಭ್ರಾಂತಿ ಆಗಿಬಿಟ್ಟೈತಪ್ಪ, ಇಲ್ಲಿ ನಾನು ನೀರದಂತೂ ಓಡಿ ಬಂದೆ, ಇಲ್ಲಿ ನೀರೇ ಇಲ್ಲವಲ್ಲಪ್ಪ ಇದು ಅಂಥೇಳಿ ಅವನಿಗೆ ಭ್ರಾಂತಿ ನಿವೃತ್ತಿ ಕಾಲದೊಳಗೆ ಅಲ್ಲಿ ತೋರಿರ್ತಕ್ಕಂಥ ಮರುಮರೀಚಿಕ ಜಲ ಇದು ಕೇವಲ ಇದು ಭ್ರಾಂತಿ, ವಾಸ್ತವಿಕ ಇಲ್ಲಿ ನೀರೇ ಇಲ್ಲ ಅಂತ ಹೆಂಗೆ ತಿಳ್ಕೊಳ್ತಾನೋ. ಬೆಳ್ಳಿಯ ಆಶೆ ಉಳ್ಳಂಥ ವ್ಯಕ್ತಿ ಕಪ್ಪೆ ಚಿಪ್ಪನ್ನು ನೋಡಿ ಇಲ್ಲಿ ಬೆಳ್ಳಿದೆ ಅಂತ ಓಡಿ ಹೋಗ್ತಾನೆ. ಅಲ್ಲಿ ನೋಡಿದ ಕೂಡಲೇ ಅವನಿಗೇನು ಅನಿಸ್ತೈತಿ, ಅಯ್ಯೋ ಇದು ಕಪ್ಪೆ ಚಿಪ್ಪಪ್ಪ, ನಾನು ಬೆಳ್ಳಿ ಅಂತ ತಿಳ್ಕೊಂಡಿದ್ನಲ್ಲ. ಕೈ ಹಾಕಿ ನೋಡ್ತಾನೆ, ಅದು ಕಪ್ಪೆ ಚಿಪ್ಪಾಗಿರ್ತದೆ. ಅಲ್ಲಿ ತೋರಿದ್ದೇನೋ ಬೆಳ್ಳಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಆರೋಪ ಆಗ್ಯದ. ಆದರೆ ಆ ಬೆಳ್ಳಿ ಅನ್ನುವಂಥದ್ದು ಆರೋಪಿತವಾಗಿರ್ತಕ್ಕಂಥ ವಸ್ತು ಆ ಕಪ್ಪೆ ಚಿಪ್ಪಿಗೆ ಏನಾದರೂ ಗುಣ ಆಗಲಿ ದೋಷ ಆಗಲಿ ಉಂಟಾಗೈತಿ ಅಂತಂದರೆ ಇಲ್ಲ. ಹಾಗೆ ಈ ಜಗತ್ತೂ ಕೂಡ ಆತ್ಮನಲ್ಲಿ ಆರೋಪಿತವಾಗಿ ತೋರಿದ್ರೂ ಕೂಡ ಈ ಜಗತ್ತಿನ ಯಾವುದೇ ಗುಣಗಳಾಗಲಿ ಯಾವುದೇ ದೋಷಗಳಾಗಲಿ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಆತ್ಮನಿಗೆ ಏನು ಸಂಬಂಧ ಆಗುವುದಿಲ್ಲ ಅಂಥೇಳಿ ಇಲ್ಲಿ ದೃಷ್ಟಾಂತ ಮತ್ತು ದಾಷ್ಟಾಂತದ ಮೂಲಕವಾಗಿ ನಮಗೆ ಭಾಳ ಸುಂದರವಾದ ವಿಚಾರವನ್ನು ಇಲ್ಲಿ ಶಿಷ್ಯ ತನಗಾದ ಅನುಭವ ಹೇಳ್ತಾನೆ. ನಾನು ಭ್ರಾಂತಿ ಕಾಲದಲ್ಲಿ ಶರೀರಾದಿಗಳೇ ಸತ್ಯ, ಇವು ಪರಮಾತ್ಮನಿಗಿಂತಲೂ ಭಿನ್ನದಾವಂತ ತಿಳ್ಕೊಂಡು ಭ್ರಾಂತನಾಗಿ ಹುಟ್ಟು ಸಾವುಗಳಿಗೆ ಒಳಗಾಗಿದ್ದೆ. ನಾನೇ ಕರ್ತ, ನಾನೇ ಭೋಕ್ತ, ನಾನೇ ಸಂಸಾರಿ, ನಾನೇ ಎಲ್ಲ ನನ್ನೊಳಗೆ ಅದೇ ಭ್ರಾಂತಿಯಿಂದ ಎಲ್ಲ ತೋರಿತ್ತು. ಈಗ ಅರ್ಥ ಆಯಿತು, ಗುರುಗಳ ಉಪದೇಶದಿಂದ ಏನು ತಿಳ್ಕೊಂಡೆ, ಇವಾಗ ಇವೆಲ್ಲವೂ ನನ್ನೊಳಗನ ಕಲ್ಪಿತದಾವು, ನಾನು ಮಾತ್ರ ಇವುಗಳಿಗೆ ಆಧಾರಾಧಿಷ್ಠನಾಗಿ ಇವು ಯಾವುದಕ್ಕೂ ನಾನು ಸಂಬಂಧ ಇಲ್ಲದವನಾಗಿದ್ದೇನೆ, ನಾನು ಇವೆಲ್ಲಕ್ಕೂ ಅಸಂಗನಾಗಿದ್ದೇನೆ ಅನ್ನುವಂಥ ಈ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಿತಿ ಅನ್ನುವಂಥದ್ದು ಈಗ ಶಿಷ್ಯನಿಗೆ ಅದು ಪ್ರಾಪ್ತ ಆಗಿಬಿಟ್ಟದು. ಯಾಕಂದರೆ ಅವನು ಈಗ ಮುಕ್ತನೇ ಆಗಿದ್ದಾನ ಅಂತ.
ಅವನಿಗೆ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಯಾಕಂದ್ರೆ ಅಧ್ಯಾಸ ನಿವೃತ್ತಿಯಾಗಬೇಕಂತ ನಮಗೆ ಈ ಆತ್ಮನಲ್ಲಿ ದೇಹದ ಅಧ್ಯಾಸ ಆಗಿಬಿಟ್ಟದೆ. ಯಾಕಂದ್ರೆ ದೇಹವೇ ನಾನು ಅಂತ ತಿಳ್ಕೊಂಡ್ರೆ ತಾನು ಪ್ರತ್ಯೇಕಾತ್ಮನೇ ಇದ್ರೂ ಕೂಡ ಆತ್ಮನಲ್ಲಿ ಈ ದೇಹಾದಿಗಳೆಲ್ಲವೂ ಕಲ್ಪಿತವಾಗಿ ತೋರ್ತಾ ಇದ್ದಾವೆ. ಈ ದೇಹದ ಧರ್ಮಗಳಾಗಲಿ ಇವು ಯಾವ ಆತ್ಮನಿಗೆ ಇಲ್ಲವೇ ಇಲ್ಲ, ಆತ್ಮನಿಗೆ ಯಾವ ಕೂಡ ಇವು ಸಂಬಂಧವೇ ಆಗಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಒಂದು ಶ್ಲೋಕಗಳಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದಾನೆ. ಅದನ್ನು ಮತ್ತೆ ಪುನಃ ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ 2 ಸದಕ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.